ವೆಲ್ಕಮ್ ಟು PMC ಕನ್ನಡ ಚಾನಲ್. ನಾನು ನಿಮ್ಮ ಜಿ ಕನ್ನಡದ ಕಣ್ಮಣಿ ಶೇಖ್ ಅಭಿಷೇಕ್. ಇಂದು ನಾನು ನಿಮಗೆಲ್ಲ ಒಂದು ಪುಟ್ಟ ಕಥೆನ ಹೇಳ್ತೀನಿ. ಒಮ್ಮೆ ಒಬ್ಬ ಗುರುಗಳ ಹತ್ರ ತಮ್ಮ ಶಿಷ್ಯಂದಿರೆಲ್ಲ ಬಂದು ಹೇಳ್ತಾರೆ, ಗುರುಗಳೇ, ನಾವು ತೀರ್ಥಯಾತ್ರೆಗೆ ಹೋಗಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಕೊಂಡು ಮತ್ತು ಪವಿತ್ರವಾದ ನದಿಯಲ್ಲಿ ಸ್ನಾನ ಮಾಡಿಕೊಂಡು ನಮ್ಮ ಪಾಪ ಕರ್ಮಗಳನ್ನು ಕಳ್ಕೊಂಬರೋಕ್ಕೆ ಹೋಗ್ತಾ ಇದ್ದೀವಿ ಗುರುಗಳೇ ಅಂತ ಹೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ಸರಿ ಹೋಗಿ ಬನ್ನಿ. ನೀವು ಹೋಗೋಕ್ಕಿಂತ ಮುಂಚೆ ಈ ಹಾಗಲಕಾಯಿನ ನಿಮ್ಮ ಜೊತೆಗೆ ತಗೊಂಡೋಗಿ. ನೀವು ಎಲ್ಲೆಲ್ಲಿ ಹೋಗ್ತಿರೋ ಈ ಹಾಗಲಕಾಯಿಯನ್ನು ಅಲ್ಲೇ ಇಟ್ಕೊಂಡೋಗಿ. ನೀವು ಪವಿತ್ರವಾದ ನದಿಯಲ್ಲಿ ಸ್ನಾನ ಮಾಡಿದ್ರೆ ಇದನ್ನು ಸಹ ಪವಿತ್ರವಾದ ನದಿಯಲ್ಲಿ ಸ್ನಾನ ಮಾಡಿಸಿ. ನೀವು ಪುಣ್ಯಕ್ಷೇತ್ರಗಳಲ್ಲಿ ದರ್ಶನ ಮಾಡಿದ್ರೆ ಈ ಹಾಗಲಕಾಯಿಗೂ ಸಹ ಪುಣ್ಯಕ್ಷೇತ್ರದಲ್ಲಿ ದರ್ಶನ ಮಾಡಿಸಿ ನನ್ನ ಹತ್ರ ತೊಗೊಂಡು ಬಂದು ಕೊಡಿ ಅಂತ ಹೇಳ್ತಾರೆ. ಆಗ ಶಿಷ್ಯಂದಿರು ಗುರುಗಳೇ ಒಪ್ಪಿಗೆ ಅಂತೆ ಹೋಗಿ ಆ ಹಾಗಲಕಾಯಿಯನ್ನು ಅವ್ರ ಜೊತೆಗೆ ತೊಗೊಂಡೋಗ್ತಾರೆ. ಅವರು ಪವಿತ್ರವಾದ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಹೋದರೂ ಸಹ ಆ ಹಾಗಲಕಾಯಿಯನ್ನು ಸ್ನಾನ ಮಾಡಿಸ್ತಾರೆ. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಲ್ಲಿ ಆ ಹಾಗಲಕಾಯಿಯನ್ನು ತೊಗೊಂಡೋಗಿ ಬರ್ತಾರೆ. ಬಂದು ಗುರುಗಳಿಗೆ ಕೊಡ್ತಾರೆ. ಆಗ ಗುರುಗಳು ಹೇಳ್ತಾರೆ, ನೋಡಿ ಈ ಹಾಗಲಕಾಯಿಯ ರುಚಿಯನ್ನು ನೋಡಿ ಅಂತ ಹೇಳ್ತಾರೆ. ಆಗ ಆ ಶಿಷ್ಯಂದಿರು ಆ ಹಾಗಲಕಾಯಿಯ ರುಚಿಯನ್ನು ನೋಡ್ತಾರೆ. ಅದು ಕಹಿಯಾಗೇ ಇರುತ್ತೆ. ಶಿಷ್ಯಂದಿರು ಗುರುಗಳಿಗೆ ಹೇಳ್ತಾರೆ, ಗುರುಗಳೇ, ಕಹಿನೇ ಇದೆ ಯಾಕೆ ಅಂತ ಕೇಳ್ತಾರೆ. ಆಗ ಆ ಗುರುಗಳು ಹೇಳ್ತಾರೆ, ನೋಡಿ ಈ ಹಾಗಲಕಾಯಿ ನೀವೆಲ್ಲೆಲ್ಲಿ ತೊಗೊಂಡೋಗಿದ್ದೀರೋ ಅಲ್ಲಲ್ಲಿ ಇದನ್ನು ತೊಗೊಂಡೋಗಿದ್ದೀರಾ. ನೀವು ಪವಿತ್ರವಾದ ನದಿಯಲ್ಲಿ ಸ್ನಾನ ಮಾಡಿದರೂ ಸಹ ಇದನ್ನು ಸ್ನಾನ ಮಾಡಿಸಿದ್ದೀರಾ. ನೀವು ದೇವರ ದರ್ಶನಕ್ಕೆ ಹೋದರೂ ಸಹ ಇದನ್ನು ದರ್ಶನಕ್ಕೆ ತಗೊಂಡೋಗಿ ಇದಕ್ಕೂ ಸಹ ದರ್ಶನ ಮಾಡಿಸಿದ್ದೀರಾ. ಆದರೂ ಸಹ ಇದರ ಕಹಿ ಸಿಹಿಯಾಗಲಿಲ್ಲ, ಇದರ ಕಹಿಯಾಗೇ ಇದೆ. ನಾವು ಮನುಷ್ಯರು ಹೀಗೆ, ನಾವು ದೂರ ಸ್ಥಳಗಳಲ್ಲಿ ಹೋಗಿ ನಾವು ನಮ್ಮ ಪಾಪಕರ್ಮಗಳನ್ನು ಕಳ್ಕೊಳ್ತೀವಿ ಅಂತ ಅಂದರೆ ನಾವು ಪಾಪಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಆಗೋದಿಲ್ಲ. ನಾವು ಕೂತಲ್ಲೇ ಕೂತು ನಮ್ಮ ಶ್ವಾಸದ ಮೇಲೆ ಗಮನವಿಟ್ಟು ನಾವು ಧ್ಯಾನವನ್ನು ಮಾಡಿದರೆ ನಮ್ಮ ಪಾಪಕರ್ಮಗಳನ್ನು ಕಳ್ಕೊಬೋದು. ನಮ್ಮ ಪಾಪಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಇರೋದು ದಾರಿ ಅಂದರೆ ಅದು ಒಂದೇ ದಾರಿ, ಅದು ಧ್ಯಾನ. ಫ್ರೆಂಡ್ಸ್, ಮತ್ತೆ ಮುಂದಿನ ಕಥೆಯೊಂದಿಗೆ ನಾವೆಲ್ಲರೂ ಸಿಗೋಣ. ಅಲ್ಲಿವರೆಗೂ PMC ಕನ್ನಡ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.